ತುಂಬ ತೊಂದರೆಗಳಿಗೆ ಅಂದರೆ ಪಿ ಸಿ ಒ ಡಿ ಆಗಲಿ, ಪಿ ಸಿ ಒ ಎಸ್ ಆಗಲಿ, ಡಯಾಬಿಟಿಸ್ ಆಗಲಿ, ವೆಯ್ಟ್ ಗೇನ್ ಆಗ್ತಿರೋದಕ್ಕಾಗಲಿ ಅಥವಾ ಕುತ್ತಿಗೆ ಹತ್ರ ಕಪ್ಪಾಗಿರೋದು, ಸ್ಕಿನ್ನಲ್ಲೆಲ್ಲ ಪಿಗ್ಮೆಂಟೇಷನ್ ಬರ್ತಿರೋದು, ಇದಕ್ಕೆಲ್ಲ ಬಹಳ ಮುಖ್ಯವಾದ ಯೂಶುವಲ್ ಕಾರಣ ಬಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದಕ್ಕೆ ನಿಮಗೆ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಗೊತ್ತಿರಬೇಕು, ಫಾಸ್ಟಿಂಗ್ ಇನ್ಸುಲಿನ್ ಗೊತ್ತಿರಬೇಕು, ಮತ್ತೆ ಹೋಮಿಯೋಸ್ಟಾಟಿಕ್ ಮಾಡೆಲ್ ಅಸೆಸ್ಮೆಂಟ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಮಾ ಐ ಆರ್ ಅಂತ ಇದ್ರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದನ್ನ ಸರಿ ಮಾಡೋದಕ್ಕೆ ಫಸ್ಟ್ ಅಂಡ್ ಬೇಸಿಕ್ ರೂಲ್ ಈಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ವೆಯ್ಟ್ ಟ್ರೈನಿಂಗ್ ಮಾಡಿ, ಯೋಗ ಮಾಡಿ, ಈ ಥರ ಮಸಲ್ಸ್ಗೆ ಚಾಲೆಂಜ್ ಮಾಡುವಂತಹ ವರ್ಕೌಟ್ಗಳನ್ನ ಮಾಡಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ. ಹಾಗೆ ಸ್ವಲ್ಪ ಹಾಳು ಮೂಡು ಅಂದರೆ ಸ್ವಲ್ಪ ಶುಗರು, ಪ್ರೋಸೆಸ್ ಫುಡ್ಗಳು ಇದೆಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಬೇಕು. ಜೊತೆಯಲ್ಲಿ ಎವ್ರಿ ಮೀಲಲ್ಲಿ ಸ್ವಲ್ಪ ಒಂದು 20 to 25 ಗ್ರಾಮ್ಸ್ ಅಷ್ಟು ಪ್ರೋಟೀನ್ನ ಸೇರಿಸ್ಕೊಂಡು ತಿಂದರೆ ಅದು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಡೀಟೇಲ್ಡ್ ವಿಡಿಯೋ ನಾನು ಪಿ ಸಿ ಒ ಎಸ್ ಬಗ್ಗೆ ಒಂದು 30 ಮಿನಿಟ್ಸ್ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೀನಿ. ಅದನ್ನ ನೋಡಿದ್ರೆ ನಿಮಗೆ ಇನ್ನೂ ಬೆಟರ್ ಡೀಟೇಲ್ ಸಿಗುತ್ತೆ.